ಆಕಾಶವಾಣಿ ಬಿಪಿಯನ್ನು ಬದಿಗಿರಿಸಿ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ. ಉದರವ ಮರೆತು ಮೆಣಸು ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. ಸಕ್ಕರೆಯ ಸರಿಸಿ ಸವಿಯುವ ಆಕಾಶವಾಣಿ ಭದ್ರಾವತಿಯ ಎಲ್ಲ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರ ಮಾಡುವ ನಮಸ್ಕಾರ. ನಾವು ಸಾಮಾನ್ಯವಾಗಿ ಎದುರಿಸುವ ಮತ್ತೊಂದು ಸೌಂದರ್ಯ ಮತ್ತು ಆರೋಗ್ಯ ಸಮಸ್ಯೆ ಅಂದರೆ ಡ್ಯಾಂಡ್ರಫ್. ಇಂದು ನಾವು ತಲೆ ಹೊಟ್ಟಿನ ಬಗ್ಗೆ ಮಾತನಾಡೋಣ. ತಲೆಯಲ್ಲಿ ಬಿಳಿ ಪದರಗಳು ಉದುರೋದು, ತಲೆಬುರುಡೆಯಲ್ಲಿ ತುರಿಕೆ ಮತ್ತು ಒಣಗಿದ ಅನುಭವ ಇವೆಲ್ಲವೂ ಕೂಡ ತಲೆ ಹೊಟ್ಟಿನ ಲಕ್ಷಣಗಳು. ಇದು ಸೋಂಕು ಮತ್ತು ಡ್ರೈನೆಸ್ನಿಂದ ಬರಬಹುದು. ತಲೆ ಹೊಟ್ಟನ್ನ ನೈಸರ್ಗಿಕವಾಗಿ ನಿವಾರಿಸಿ ಕೂದಲಿನ ಆರೋಗ್ಯ ಕಾಪಾಡುವ ಶಕ್ತಿಯುತ ಮನೆಮದ್ದು ನಿಂಬೆ ರಸ ಮತ್ತು ತೆಂಗಿನ ಎಣ್ಣೆಯ ಮಿಶ್ರಣ. ಈಗ ನಮಗೆ ಬೇಕಾಗಿರೋದು 2 ಚಮಚ ತೆಂಗಿನ ಎಣ್ಣೆ ಮತ್ತು 1 ಚಮಚ ನಿಂಬೆ ಹಣ್ಣಿನ ರಸ. ಈ ಮಿಶ್ರಣವನ್ನ ಹೀಗೆ ತಯಾರಿಸಿ ಬಳಸಿ. ಮೊದಲಿಗೆ 2 ಚಮಚ ತೆಂಗಿನ ಎಣ್ಣೆಯನ್ನ ತೆಗೆದುಕೊಂಡು ಅದನ್ನ ಸ್ವಲ್ಪ ಬೆಚ್ಚಗಾಗಿಸಿ, ಹೌದು ತುಂಬಾ ಕಾಯಿಸಬಾರ್ದು, ಸ್ವಲ್ಪ ಬೆಚ್ಚಗಾಗಿಸಿ, ನಂತರ ಅದಕ್ಕೆ 1 ಚಮಚ ತಾಜಾ ನಿಂಬೆ ಹಣ್ಣಿನ ರಸವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನ ನಿಮ್ಮ ಕೂದಲಿನ ಬೇರುಗಳಿಗೆ ಅಂದ್ರೆ ಸ್ಕ್ಯಾಲ್ಪ್ಗೆ ನಿಧಾನವಾಗಿ ಮಸಾಜ್ ಮಾಡಿ 30 ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು, ಅಂದ್ರೆ 30 ನಿಮಿಷಗಳ ಕಾಲ ರೆಸ್ಟ್ ಮಾಡಿಸಿ, ನಂತರ ಸೌಮ್ಯವಾದ ಶ್ಯಾಂಪೂ ಅಥವಾ ಸೀಗೆಕಾಯನ್ನ ಬಳಸಿ ನಿಮ್ಮ ತಲೆಯನ್ನ ತೊಳೆದುಕೊಳ್ಳಿ. ವಾರಕ್ಕೆ 2 ಬಾರಿ ಇದನ್ನ ಬಳಸಿ. ನಿಂಬೆ ರಸದಲ್ಲಿರುವ ಸಿಟ್ರಿಕ್ ಆಸಿಡ್ ತಲೆಬುರುಡೆಯ pH ಮಟ್ಟವನ್ನ pH ಲೆವೆಲ್ ಅನ್ನ ಸಮತೋಲನಗೊಳಿಸುತ್ತೆ. ಇದು ಶಿಲೀಂಧ್ರದಿಂದ ಅಂದ್ರೆ ಫಂಗಸ್ನಿಂದ ಉಂಟಾಗುವ ತಲೆಹೊಟ್ಟನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ತೆಂಗಿನ ಎಣ್ಣೆ ತಲೆಬುರುಡೆಗೆ ತೇವಾಂಶ ನೀಡಿ ಡ್ರೈನೆಸ್ ಅನ್ನ ಕಡಿಮೆ ಮಾಡುತ್ತೆ ಮತ್ತು ಕೂದಲಿನ ಬೇರುಗಳನ್ನ ಪೋಷಿಸುತ್ತೆ. ಈ ಮಿಶ್ರಣ ತಲೆಹೊಟ್ಟನ್ನ ನಿವಾರಿಸಿ ತಲೆಬುರುಡೆಯಲ್ಲಿನ ತುರಿಕೆಯನ್ನ ಶಮನಗೊಳಿಸುತ್ತೆ. ತಲೆಹೊಟ್ಟು ಇರುವಾಗ ತಲೆಬುರುಡೆಯಲ್ಲಿ ಎಣ್ಣೆಯನ್ನ ಹಾಕಿ ರಾತ್ರಿಯಿಡೀ ಇಡಬೇಡಿ, ಏಕೆಂದ್ರೆ ಅದು ಶಿಲೀಂಧ್ರಗಳ ಬೆಳವಣಿಗೆಗೆ ಕಾರಣವಾಗಬಹುದು. ಶಿಲೀಂಧ್ರ ಅಂದ್ರೆ ಫಂಗಸ್ ಡೆವಲಪ್ ಆಗ್ಬೋದು. ನಿಮ್ಮ ಬಾಚಣಿಕೆಗಳನ್ನ ಮತ್ತು ಟವೆಲ್ಗಳನ್ನ ಆಗಾಗ ಬಿಸಿ ನೀರಿನಲ್ಲಿ ತೊಳೆಯಿರಿ, ಯಾಕಂದ್ರೆ ಬಾಚಣಿಕೆ ಮತ್ತು ಟವೆಲ್ಗಳು ಶುಭ್ರವಾಗಿರುವುದು ವೆರಿ ಮಚ್ ಇಂಪಾರ್ಟೆಂಟ್. ನಿಮ್ಮ ಆಹಾರದಲ್ಲಿ ಸಾಕಷ್ಟು ನೀರು ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳನ್ನು ಹೊಂದಿರುವ ಆಹಾರವನ್ನ ಸೇವಿಸೋದ್ರಿಂದ ಚರ್ಮ ಮತ್ತು ಕೂದಲಿನ ಆರೋಗ್ಯ ಸುಧಾರಿಸುತ್ತೆ. ನಿಂಬೆ ರಸವನ್ನ ನೇರವಾಗಿ ತಲೆಬುರುಡೆಗೆ ಹಚ್ಚಲೇಬೇಡಿ, ಇದು ಹೆಚ್ಚು ಕಿರಿಕಿರಿಯನ್ನುಂಟು ಮಾಡಬಹುದು. ನೆನಪಿನಲ್ಲಿಡಿ ಸ್ನೇಹಿತರೆ, ನಾವು ಯಾವಾಗಲೂ ಕೂಡ ನಿಂಬೆ ರಸವನ್ನ ತೆಂಗಿನ ಎಣ್ಣೆಯೊಂದಿಗೆ ಮಿಕ್ಸ್ ಮಾಡಿ ಬಳಸಬೇಕು. ಹೌದು, ಇಲ್ಲಿ ನಾವು ತೆಂಗಿನ ಎಣ್ಣೆಯ ಬದಲಾಗಿ ಬೇರೆ ಯಾವ ಎಣ್ಣೆಗಳನ್ನು ಬಳಸಬಾರದು. ಸೊ ಹೇಗಿತ್ತು ಇಂದಿನ ಈ ಡ್ಯಾಂಡ್ರಫ್ನ ಸೊಲ್ಯೂಷನ್? ಮತ್ತೆ ಭೇಟಿಯಾಗೋವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಈಗಷ್ಟೇ ಯುಗಾದಿ ಸಂಭ್ರಮವನ್ನ ಮುಗಿಸಿದೀವಿ. ಚೈತ್ರ ಮಾಸದ ಆರಂಭ, ಗಿಡಮರಗಳೆಲ್ಲ ಹಸಿರು ಚಿಗುರಿನಿಂದ ಕಂಗೊಳಿಸ್ತಾ ಇದೆ. ಕೋಗಿಲೆಯ ಕುಹು ಕುಹು ಗಾಯನ, ತಂಪಾಗಿ ಬೀಸುವ ತಂಗಾಳಿ, ಆಹಾ ಇನ್ನೇನು ಬೇಕಪ್ಪ ನೆಮ್ಮದಿಯ ಜೀವನಕ್ಕೆ ಅಂತೀರಾ ಅಲ್ವಾ? ಹೌದು, ಈ ಹೊಸ ಸಂವತ್ಸರ ಹೊಸ ಹುರುಪನ್ನ, ಚೈತನ್ಯವನ್ನ, ಆನಂದ, ಆತ್ಮವಿಶ್ವಾಸವನ್ನ ನೀಡುತ್ತೆ. ಏನೋ ಒಂಥರ ನವೋಲ್ಲಾಸದ ಅನುಭವ. ಹಾಗೆಯೇ ಈ ವಿಶೇಷತೆಯೊಂದಿಗೆ ಬಿಸಿಲಿನ ತಾಪವೂ ಕೂಡ ನಮ್ಮನ್ನ ಸುಸ್ತಾಗುವಂತೆ ಮಾಡ್ತಾ ಇದೆ. ಹಾಗಾಗಿ ಬನ್ನಿ ಇಂದು ನಿಂಬೆ ಹಣ್ಣಿನ ಜ್ಯೂಸ್ ಮಾಡೋದನ್ನ ಕಲಿಯೋಣ, ಸುಸ್ತನ್ನ ನಿವಾರಿಸಿಕೊಳ್ಳೋಣ. ಹಾಗಾದ್ರೆ ಚಿಕ್ಕದಾದ ನಿಂಬೆ ಹಣ್ಣಿನಲ್ಲಿ ಏನೆಲ್ಲ ಪ್ರಯೋಜನವಿದೆ ಅನ್ನೋದನ್ನ ತಿಳಿಯೋಣ. ನಿಂಬೆಹಣ್ಣು ಅನೇಕ ರೀತಿಯಲ್ಲಿ ಉಪಕಾರಿ ಅಂಶಗಳನ್ನ ಹೊಂದಿದೆ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ನಿಂಬೆಹಣ್ಣಿನ ರಸವನ್ನ ಕುಡಿದ್ರೆ ಜೀರ್ಣಕ್ರಿಯೆಗೆ ಹಾಗೂ ತೂಕ ಇಳಿಕೆಗೆ ಸಹಕಾರಿ. ಕಿಡ್ನಿ ಕಲ್ಲುಗಳ ನಿವಾರಣೆ ಕೂಡ ಮಾಡುತ್ತೆ. ರಕ್ತಹೀನತೆಗೆ ಇದು ರಾಮಬಾಣ.
ಚರ್ಮದ ಆರೋಗ್ಯ ವೃದ್ಧಿಸುತ್ತೆ. ಅತಿಯಾದ ಸೇವನೆ ಹಾನಿಕರ ಅನ್ನೋದನ್ನ ಮರೆಯುವಂತಿಲ್ಲ. ಅತಿಯಾದ ಆಮ್ಲೀಯವಿರುವುದರಿಂದ ಹಲ್ಲಿನ ಎನಾಮಲ್ಗೆ ಹಾನಿಯಾಗಬಹುದು. ನಿಂಬೆ ನೀರು ಕುಡಿದ ನಂತರ ಬಾಯಿ ಮುಕ್ಕಳಿಸುವುದು ಇದಕ್ಕೆ ಪರಿಹಾರ. ಇಷ್ಟೆಲ್ಲ ಉತ್ತಮ ಅಂಶಗಳಿಂದ ಕೂಡಿದ ನಿಂಬೆಹಣ್ಣು, ಇದನ್ನ ಬಳಸಿ ಜ್ಯೂಸ್ ಮಾಡೋಣ ಬನ್ನಿ. ನಿಂಬೆಹಣ್ಣಿನ ಜ್ಯೂಸ್ ಮಾಡಲು ಬೇಕಾಗುವ ಪದಾರ್ಥಗಳು: ನಿಂಬೆಹಣ್ಣು 1, ಬೆಲ್ಲ ಅಥವಾ ಸಕ್ಕರೆ 100 ಗ್ರಾಂ, ಪುದೀನ ಎಲೆ 10, ಶುಂಠಿ 1/4 ಇಂಚು ಅಥವಾ ಸ್ವಲ್ಪ, ಏಲಕ್ಕಿ 2. ನಿಂಬೆಹಣ್ಣಿನ ಜ್ಯೂಸ್ ಮಾಡುವ ವಿಧಾನ: 1 ಪಾತ್ರೆಗೆ ಬೆಲ್ಲದ ಪುಡಿಯನ್ನ ಹಾಕಿ, ಇದಕ್ಕೆ ನಿಂಬೆಹಣ್ಣಿನ ರಸವನ್ನ ಹಾಕಿ, ಶುಂಠಿ ಮತ್ತು ಏಲಕ್ಕಿಯನ್ನ ಜಜ್ಜಿ ಹಾಕಿ, ಪುದೀನ ಎಲೆಗಳನ್ನ ರುಬ್ಬಿಯಾದರೂ ಹಾಕಬಹುದು ಅಥವಾ ಅಲಂಕಾರಕ್ಕಾಗಿ ಹಾಗೆ ಎಲೆಗಳನ್ನ ಕಟ್ ಮಾಡಿಯೂ ಕೂಡ ಹಾಕಬಹುದು. ಇದನ್ನ ಮಡಿಕೆಯಲ್ಲಿರೋ ನೀರಿನಿಂದ ಮಾಡಿದ್ರೆ ಅತ್ಯುತ್ತಮ. ಹಾಗೆ ಫ್ರೀಜರ್ನ ಐಸ್ ಕ್ಯೂಬ್ಗಳನ್ನ ಕೂಡ ಹಾಕಿ ಸರ್ವ್ ಅನ್ನ ಮಾಡಬಹುದು. ಗಮನಿಸಿ, ಫ್ರೀಜರ್ನ ನೀರು ಅಥವಾ ಐಸ್ ಇದು ತಕ್ಷಣಕ್ಕೆ ತಣ್ಣನೆಯ ಅನುಭವವನ್ನ ನಮಗೆ ನೀಡಬಹುದು. ಆದರೆ ಆಯುರ್ವೇದದ ಪ್ರಕಾರ ಇದು ಆರೋಗ್ಯಕ್ಕೆ ಹಾನಿಕರ. ಆದ್ದರಿಂದ ಬೇಸಿಗೆಯ ಕಾಲದಲ್ಲಿ ಮಣ್ಣಿನ ಮಡಿಕೆಯ ನೀರು ಕುಡಿಯುವುದು ತುಂಬಾನೇ ಉತ್ತಮವಾದ ಅಭ್ಯಾಸ. ಇದನ್ನು ನಾವ್ಯಾರೂ ಕೂಡ ಮರೆಯೋದು ಬೇಡ. ಈಗ ಜ್ಯೂಸ್ ಅನ್ನ ಮಾಡಿಯಾಯ್ತು. ಇದರೊಟ್ಟಿಗೆ ಪಂಚರಂಗಿ ಸಲಾಡ್, ಅಂದರೆ ಇದರಲ್ಲಿ 5 ಬಣ್ಣಗಳು ಇರುವಂತಹ ಪದಾರ್ಥಗಳನ್ನ ಒಳಗೊಂಡಿದೆ. ಹಾಗಾಗಿ ಪಂಚರಂಗಿ ಸಲಾಡ್ ಅಂತ ಕರೆಯಲಾಗುತ್ತೆ. ಇದನ್ನು ಮಾಡಲು ಬೇಕಾಗುವ ಪದಾರ್ಥಗಳು: ಕ್ಯಾರೆಟ್ 1, ಸಣ್ಣ ಬೀಟ್ರೂಟ್ 1, ಸೌತೆಕಾಯಿ 1, ದಾಳಿಂಬೆ 1, ತೆಂಗಿನ ತುರಿ 1 ಬಟ್ಟಲು, ನಿಂಬೆ ರಸ 1, ರುಚಿಗೆ ತಕ್ಕಷ್ಟು ಉಪ್ಪು. ಪಂಚರಂಗಿ ಸಲಾಡ್ ಮಾಡುವ ವಿಧಾನ: ಕ್ಯಾರೆಟ್ ಬೀಟ್ರೂಟ್ ಅನ್ನ ತುರಿದುಕೊಳ್ಳಿ, ಸೌತೆಕಾಯಿಯನ್ನ ಸಣ್ಣಗೆ ಹೆಚ್ಚಿಕೊಳ್ಳಿ, ಹಾಗೆ ದಾಳಿಂಬೆ ಕಾಳುಗಳನ್ನ ಬಿಡಿಸಿ ಇದರಲ್ಲಿ ಹಾಕಿ, ಹಾಗೆ ತೆಂಗಿನ ತುರಿಯನ್ನ ಕೂಡ ಇದರೊಟ್ಟಿಗೆ ಹಾಕಿ, ನಿಂಬೆ ರಸವನ್ನ ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ಇದರಲ್ಲಿ ಹಾಕಿರುವ ಎಲ್ಲಾ ಪದಾರ್ಥಗಳು ಕೂಡ ಆರೋಗ್ಯಕರವಾಗಿರುವಂತಹ ಪದಾರ್ಥಗಳು. ಹಾಗಾಗಿ ಇದನ್ನ ಮಾಡಿ ಮನೆಯವರೆಲ್ಲರಿಗೂ ಬಿಸಿಲು ಇದ್ದಾಗ ಮಧ್ಯಾಹ್ನದ ಸಮಯದಲ್ಲಿ ನಿಂಬೆಹಣ್ಣಿನ ಜ್ಯೂಸ್ನೊಂದಿಗೆ ಪಂಚರಂಗಿ ಸಲಾಡ್ ಅನ್ನ ಬಾಳೆ ಎಲೆಯನ್ನ ಪೊಟ್ಟಣದ ರೀತಿ ಮಾಡಿ ಇದರೊಳಗೆ ಪಂಚರಂಗಿ ಸಲಾಡ್ ಅನ್ನ ಹಾಕಿ ಪ್ರೀತಿಯಿಂದ ಕೊಟ್ಟರೆ ಅವರು ಕೂಡ ಪ್ರೀತಿಯಿಂದ ಸೇವಿಸಿ ಬಿಸಿಯಾದ ಹೊಟ್ಟೆಯನ್ನ ತಂಪಾಗಿಸಿಕೊಳ್ತಾರೆ. ಈ ರೀತಿಯ ಜೀವನ ಶೈಲಿಗಳನ್ನ ಅನುಸರಿಸಿ ಆರೋಗ್ಯವನ್ನ ವೈಭವೀಕರಿಸಿಕೊಳ್ಳೋಣ. ಏನಂತೀರಾ? ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ. ಧನ್ಯವಾದಗಳು. ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ. ಇದುವರೆಗೂ ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಸರಿಸಿ ಸವಿಯುವ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.